ಎಳೆಯರ ರಾಮಾಯಣದ ಅಧ್ಯಾಯ ಅಯೋಧ್ಯೆ ಅನಾಥವಾಯಿತು. ಉಪ ಅಧ್ಯಾಯ ದಶರಥನ ಮರಣ. ಶ್ರೀರಾಮ, ಸೀತೆ, ಲಕ್ಷ್ಮಣರು ಚಿತ್ರಕೂಟದ ಕಡೆಗೆ ತೆರಳಿದ ನಂತರ ಗುಹನ ದೂತರು ಶೃಂಗಿಬೇರಪುರಕ್ಕೆ ಹಿಂತಿರುಗಿದರು. ತಮಗಾಗಿ ಕಾಯುತ್ತಿದ್ದ ಸುಮಂತ್ರ ಮತ್ತು ಗುಹರಿಗೆ ಅಲ್ಲಿಯವರೆಗೆ ನಡೆದ ಸಂಗತಿಗಳನ್ನೆಲ್ಲ ತಿಳಿಸಿದರು. ಆನಂತರ ಸುಮಂತ್ರನು ಗುಹನಿಂದ ಬೀಳ್ಕೊಂಡು ಅಯೋಧ್ಯೆಗೆ ಹಿಂತಿರುಗಿದನು. ಅಯೋಧ್ಯೆಯಲ್ಲಿ ಎಲ್ಲಿಯೂ ಜನರ ಮುಖದಲ್ಲಿ ಕಳೆಯೇ ಇರಲಿಲ್ಲ. ಊರಿಗೆ ಊರೇ ಬಿಕ್ಕೋ ಎನ್ನುತ್ತಿತ್ತು. ಯಾವಾಗಲೂ ಗಜಿಬಿಜಿ ಎನ್ನುತ್ತಿದ್ದ ಪ್ರದೇಶಗಳಲ್ಲಿ ಭೀಕರ ಮೌನ ತಾಂಡವವಾಡುತ್ತಿತ್ತು. ಸುಮಂತ್ರನಿಗೆ ಅದನ್ನು ಕಂಡು ಬಹಳ ದುಃಖವಾಯಿತು. ಒಂದೆರಡು ಕಡೆಗೆ ಮಾತ್ರ ಜನರು ಗುಂಪು ಗುಂಪಾಗಿ ನಿಂತು ಮೆಲುದನಿಯಲ್ಲಿ ಮಾತನಾಡುತ್ತಾ ಶ್ರೀರಾಮನ ಗುಣಗಳನ್ನು ಕೊಂಡಾಡುತ್ತಿದ್ದರು. ಮತ್ತೆ ಕೆಲವರು ಕೈಕೇಯಿಯನ್ನು, ಹಲವರು ದಶರಥನನ್ನು ಬೈಯುತ್ತಿದ್ದರು. ರಾಜಕುಮಾರನಾದ ರಾಮಲಕ್ಷ್ಮಣರು, ಸುಕುಮಾರಿಯಾದ ಸೀತೆಯು ಕಾಡಿನಲ್ಲಿ ಹೇಗೆ ವಾಸ ಮಾಡುವರೆಂದು ಎಲ್ಲರೂ ಚಿಂತಿಸುತ್ತಿದ್ದರು. ಸುಮಂತ್ರನು ಅರಮನೆಗೆ ಬಂದನು. ಈ 5 ದಿನಗಳಲ್ಲಿ ದಶರಥನು ದುಃಖ ಭಾರದಿಂದ ತೀರ ವಯಸ್ಸಾದಂತೆ ತೋರುತ್ತಿದ್ದನು. ಅವನ ಕೊನೆಯ ಘಳಿಗೆ ಸಮೀಪಿಸಿದಂತೆ ಭಾಸವಾಗುತ್ತಿತ್ತು. ಕೌಸಲ್ಯಾದೇವಿ ಮತ್ತು ಸುಮಿತ್ರೆಯರು ಅವನ ಬಳಿಯಲ್ಲೇ ಕುಳಿತಿದ್ದರು. ಸುಮಂತ್ರನನ್ನು ಕಂಡ ಕೂಡಲೇ ಅವರೆಲ್ಲರ ದುಃಖ ಉಕ್ಕಿ ಬಂತು. ದಶರಥನು, ಸುಮಂತ್ರ, ನನ್ನ ಮಕ್ಕಳು ಎಲ್ಲಿಗೆ ಹೋದರು? ಯಾವ ಕಾಡಿನಲ್ಲಿ ಅವರು ವಾಸ ಮಾಡುತ್ತಾರೆ? ಅವರ ಆಹಾರವೇನು? ತೀವ್ರವಾದ ಚಳಿ, ಗಾಳಿ ಮತ್ತು ಬಿಸಿಲುಗಳಿಂದ ಅವರು ತಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುತ್ತಾರೆ? ಮಳೆ ಬಂದರೆ ಅವರ ಗತಿಯೇನು? ಇಲ್ಲಿದ್ದಾಗ ರಥಗಳಲ್ಲಿ ಓಡಾಡುತ್ತಿದ್ದವರು ಕಾಡಿನ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಹೇಗೆ ನಡೆಯುವರು ಎಂದು ಕೇಳಿದನು. ಸುಮಂತ್ರನು, ಮಹಾರಾಜ, ಯೋಚಿಸಬೇಡ. ಅವರು ನೀನು ತಿಳಿದುಕೊಂಡಿರುವಷ್ಟು ಕಷ್ಟದಲ್ಲಿ ಇರುವಂತೆ ತೋರುವುದಿಲ್ಲ. ಅಯೋಧ್ಯೆಯ ಅಂಚಿನ ತನಕ ಪುರಜನರು ಅವರನ್ನು ಹಿಂಬಾಲಿಸಿದರು. ಮಾರ್ಗದಲ್ಲಿ ಶ್ರೀರಾಮನ ಗೆಳೆಯ ಗುಹನು ಅವರನ್ನು ಬಹುವಾಗಿ ಉಪಚರಿಸಿದನು. ನಂತರ ಅವರು ಗಂಗಾ ನದಿಯನ್ನು ದಾಟಿ ಆಚೆಯ ದಡವನ್ನು ಸೇರಿಕೊಂಡರು. ಅಲ್ಲಿಂದ ಅವರು ಭರದ್ವಾಜ ಮುನಿಗಳ ಆಶ್ರಮಕ್ಕೆ ಹೋದರು. ಆ ಮಹರ್ಷಿಗಳ ಸಲಹೆಯಂತೆ ಚಿತ್ರಕೂಟದತ್ತ ಪ್ರಯಾಣ ಬೆಳೆಸಿದರು. ಕಾಡಿನಲ್ಲವರು ಹೆಚ್ಚು ತೊಂದರೆ ಪಡುವಂತೆ ಕಾಣಲಿಲ್ಲ. ಶ್ರೀರಾಮ ಲಕ್ಷ್ಮಣರು ಚಿಕ್ಕಂದಿನಲ್ಲಿಯೇ ವಿಶ್ವಾಮಿತ್ರ ಜೊತೆಯಲ್ಲಿ ಕಾಡಿಗೆ ಹೋಗಿದ್ದರಲ್ಲವೇ? ಸೀತಾದೇವಿಯರು ಆನಂದದಿಂದಲೇ ಇದ್ದರು. ಪ್ರಕೃತಿ ಸೌಂದರ್ಯವನ್ನು ನೋಡಿ ಆಕೆ ಹರ್ಷಪಡುತ್ತಿದ್ದರು. ಅಲ್ಲದೆ ಸ್ವತಃ ಶ್ರೀರಾಮನು ಅವರೊಂದಿಗೆ ಇರುವನಲ್ಲವೇ? ಸತಿಪತಿಯರಿಗೆ ಪರಸ್ಪರ ಸಹವಾಸಕ್ಕಿಂತ ಹೆಚ್ಚಿನ ಸುಖ ಬೇಕೇ? ಅವರು ಮೂವರು ಸಂತೋಷದಿಂದಲೇ ಇದ್ದಾರೆ. ಶ್ರೀರಾಮನು ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿದ್ದಾನೆ. ಭರತ ಶತ್ರುಘ್ನರಿಗೆ ಆಶೀರ್ವಾದಗಳನ್ನು ಹೇಳಿದ್ದಾನೆ. ಭರತನು ಚೆನ್ನಾಗಿ ರಾಜ್ಯಭಾರ ಮಾಡಿಕೊಂಡು ಪ್ರಜೆಗಳನ್ನು ಪಾಲಿಸಬೇಕೆಂದು ತಿಳಿಸಿದ್ದಾನೆ. 14 ವರ್ಷಗಳು ಬೇಗನೆ ಕಳೆದು ಹೋಗುತ್ತವೆ. ನಾವು ಆ ಕೂಡಲೇ ಹಿಂತಿರುಗುತ್ತೇವೆ. ನೀವು ಚಿಂತಿಸಬೇಡಿ ಎಂದು ಹೇಳಿದ್ದಾನೆ ಎಂದನು. ಸುಮಂತ್ರನು ಹೇಳಿದ ಮಾತುಗಳನ್ನು ಕೇಳಿ ದಶರಥ ಮತ್ತು ಕೌಸಲ್ಯೆಯರ ದುಗುಡ ಏನೂ ಕಮ್ಮಿಯಾಗಲಿಲ್ಲ. ಅವರು ಮತ್ತೆ ಮತ್ತೆ ಶ್ರೀರಾಮನ ಗುಣಗಳನ್ನು ಕೊಂಡಾಡುತ್ತಾ ದುಃಖಿಸಿದರು. ದಶರಥನು ಹಾಗೆಯೇ ಮೂರ್ಛೆ ಹೋದನು. ಸ್ವಲ್ಪ ಹೊತ್ತಿನ ನಂತರ ಜ್ಞಾನ ತಿಳಿದು ಎದ್ದು ಕುಳಿತನು. ಕೌಸಲ್ಯೆಯನ್ನು ಕುರಿತು, ಕೌಸಲ್ಯೆ, ನಾನೇನು ಹೆಚ್ಚು ವೇಳೆ ಬದುಕುವುದಿಲ್ಲ. ನಾನು ಪುತ್ರ ಶೋಕದಲ್ಲೇ ಸಾಯಬೇಕೆಂದು ಶಾಪವಿದೆ. ಅದರಂತೆ ನಾನು ಶ್ರೀರಾಮನ ವಿರಹದಲ್ಲೇ ಪ್ರಾಣ ಬಿಡುತ್ತೇನೆ ಎಂದನು. ಕೌಸಲ್ಯ, ಅಯ್ಯೋ ನನ್ನ ದೇವರೇ, ಕೆಟ್ಟ ಮಾತಾಡಬೇಡಿ. ನಿಮಗೆ ಅಂತಹ ಶಾಪ? ದಯವಿಟ್ಟು ಸುಮ್ಮನಿರಿ ಎಂದಳು. ದಶರಥನು, ಕೌಸಲ್ಯೆ, ನಿನಗೆ ವಿಷಯ ತಿಳಿಯದು. ಇದು ಬಹಳ ಹಿಂದೆ ನಡೆದ ಸಂಗತಿ. ನನಗಿನ್ನೂ ಮದುವೆಯೇ ಆಗಿರಲಿಲ್ಲ. ಆಗ ನನಗೆ ಬೇಟೆಯ ಹುಚ್ಚು ಬಹಳವಾಗಿತ್ತು. ಅದೊಂದು ರಾತ್ರಿ ಬೆಳದಿಂಗಳು ಬಹಳ ಮನೋಹರವಾಗಿತ್ತು. ಆ ರಾತ್ರಿಯಲ್ಲಿ ಬೇಟೆಯಾಡಬೇಕೆಂಬ ಬಯಕೆ ಆಯಿತು. ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಸರಿಯೂ ನದಿಯ ಸಮೀಪದಲ್ಲಿದ್ದ ಅರಣ್ಯದ ಬಳಿಗೆ ಬಂದೆ. ಆಗ ದೂರದಲ್ಲಿ ನದಿಯ ಹತ್ತಿರ ಯಾರೋ ನೀರು ಕುಡಿಯುತ್ತಿರುವಂತೆ ಗುಳುಗುಳು ಸದ್ದಾಯಿತು. ಕೇಳುವುದಕ್ಕೆ ಅದು ಆನೆಯೋ ನೀರು ಕುಡಿಯುವ ಸದ್ದಿನಂತೆ ಇತ್ತು. ಆ ದಿನಗಳಲ್ಲಿ ನಾನು ಶಬ್ದವೇದಿ ಎಂದು ಹೆಸರು ಪಡೆದಿದ್ದೆ. ಎಷ್ಟೇ ಕತ್ತಲಿದ್ದರೂ ಸದ್ದು ಬಂದ ಕಡೆ ಬಾಣ ಬಿಡುತ್ತಿದ್ದೆ. ನಾನು ಇಟ್ಟ ಗುರಿ ಎಂದೂ ತಪ್ಪುತ್ತಿರಲಿಲ್ಲ. ಆ ರಾತ್ರಿಯೂ ಹಾಗೆಯೇ ಆಯಿತು. ಸದ್ದು ಬಂದ ಕಡೆಗೆ ಗುರಿಯಿಟ್ಟು ಬಾಣ ಬಿಟ್ಟೆ. ನನ್ನ ಬಾಣ ಗುರಿ ಮುಟ್ಟಿತು. ಕೂಡಲೇ ಅಯ್ಯೋ ಎಂದು ಯಾರೋ ಚೀರಿಕೊಂಡ ಸದ್ದು ಕೇಳಿಸಿತು. ಅದನ್ನು ಕೇಳಿ ನನಗೆ ಗಾಬರಿಯಾಯಿತು. ಯಾವುದೋ ಪ್ರಾಣಿ ಎಂದುಕೊಂಡು ಬಾಣವನ್ನು ಬಿಟ್ಟಿದ್ದೆ. ಆದರೆ ಈಗ ಕೇಳಿದರದು ಮನುಷ್ಯರ ಧ್ವನಿಯಂತಿದೆ. ನಾನು ಕೂಡಲೇ ಧ್ವನಿ ಬಂದ ಕಡೆಗೆ ಓಡಿದೆ. ಪಾಪ, ಒಬ್ಬ ಋಷಿಕುಮಾರ ನೆಲದ ಮೇಲೆ ಬಿದ್ದಿದ್ದ. ನಾನು ಬಿಟ್ಟ ಬಾಣ ಅವನ ಎದೆಗೆ ಚುಚ್ಚಿತ್ತು. ಬಳಬಳನೆ ರಕ್ತ ಸುರಿಯುತ್ತಿತ್ತು. ಋಷಿಕುಮಾರ ಆಗಲೋ ಈಗಲೋ ಸಾಯುವಂತಿದ್ದ. ನಾನು ಕೈ ಮುಗಿದುಕೊಂಡು, ಋಷಿಕುಮಾರ, ತಿಳಿಯದೆ ನಾನು ಬಹುದೊಡ್ಡ ತಪ್ಪು ಮಾಡಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನೀವು ಸಾಯುವ ಮುನ್ನ ಏನು ಕೆಲಸವಾಗಬೇಕಾದರೂ ಹೇಳಿ, ನಾನು ಮಾಡುತ್ತೇನೆ. ಅಯ್ಯೋ, ನನ್ನ ವಿದ್ಯೆಯೇ ನನಗೆ ಮುಳುವಾಯಿತಲ್ಲ ಎಂದು ಶೋಕಿಸಲಾರಂಭಿಸಿದೆ. ಆ ಋಷಿಕುಮಾರನು, ನಾನು ಒಬ್ಬ ಋಷಿಯ ಪುತ್ರ. ನನ್ನ ತಂದೆ ತಾಯಿಗಳಿಬ್ಬರು ಹಣ್ಣು ಮುದುಕರು.
ಅವರಿಗೆ ಕಣ್ಣು ಕಾಣದು. ನಾನು ಅವರಿಬ್ಬರ ಸೇವೆಯನ್ನು ಮಾಡಿಕೊಂಡಿರುವೆ. ಅವರಿಗೆ ಬಾಯಾರಿಕೆ ಎಂದು ನೀರು ತರಲು ಬಂದೆ. ನೀರು ತುಂಬುತ್ತಿರುವಾಗ ನಿನ್ನ ಬಾಣ ಬಂದು ಬಡಿಯಿತು. ನನಗೆ ಸಾವಿನ ಹೆದರಿಕೆ ಇಲ್ಲ, ಆದರೆ ನನ್ನ ತಂದೆ ತಾಯಿಗಳನ್ನು ನೋಡಿಕೊಳ್ಳುವವರು ಯಾರೂ ಇಲ್ಲವಲ್ಲ ಎಂದು ದುಃಖವಾಗುತ್ತಿದೆ. ಮುಪ್ಪಿನ ತಂದೆ ತಾಯಿಗಳಿಗೆ ನಾನೇ ಆಸರೆಯಾಗಿದ್ದೆ. ಈಗ ನಾನು ಅಕಾಲದಲ್ಲಿ ಮರಣ ಹೊಂದಿದರೆ ಅವರ ಗತಿ ಏನು ಎಂಬುದೇ ನನ್ನ ಚಿಂತೆ ಎಂದ. ನಾನು, ಋಷಿಕುಮಾರ, ನೀವು ಯೋಚಿಸಬೇಡಿ. ನಿಮ್ಮ ತಂದೆ ತಾಯಿಯರನ್ನು ಸಾಕುವ ಹೊಣೆಗಾರಿಕೆ ನನ್ನದು. ನನ್ನ ಸ್ವಂತ ತಂದೆ ತಾಯಿಗಳಂತೆಯೇ ಅವರನ್ನು ನೋಡಿಕೊಳ್ಳುತ್ತೇನೆ ಎಂದು ಆಶ್ವಾಸನೆ ನೀಡಿದೆ. ನನ್ನ ಮಾತುಗಳನ್ನು ಕೇಳಿ ಋಷಿಕುಮಾರನು ನಿಶ್ಚಿಂತೆಯಿಂದ ಪ್ರಾಣ ಬಿಟ್ಟನು. ಆನಂತರ ನಾನು ಪಾತ್ರೆಯಲ್ಲಿದ್ದ ನೀರು ತೆಗೆದುಕೊಂಡು ಅವನ ತಂದೆ ತಾಯಿಗಳಿದ್ದ ಸ್ಥಳಕ್ಕೆ ಹೋದೆ. ನನ್ನ ಹೆಜ್ಜೆಯ ಸದ್ದು ಕೇಳಿ ಅವರು ತಮ್ಮ ಮಗನೆಂದುಕೊಂಡರು. ಮಗು, ಇಷ್ಟೇಕೆ ತಡವಾಯಿತು ಎಂದು ಕೇಳಿದರು. ಅವರ ಮಾತನ್ನು ಕೇಳಿ ನನ್ನ ಹೃದಯವೇ ಬಾಯಿಗೆ ಬಂದಂತಾಯಿತು. ಹೆದರಿಗೆಯಿಂದ ನಡುಗುತ್ತಿದ್ದ ಧ್ವನಿಯಲ್ಲಿ, ಋಷಿಗಳೇ, ನನ್ನನ್ನು ದಯವಿಟ್ಟು ಕ್ಷಮಿಸಬೇಕು. ನಾನು ನಿಮ್ಮ ಮಗನಲ್ಲ, ದಶರಥನೆಂಬ ರಾಜಕುಮಾರ. ನಾನು ಎಂದು ಘೋರವಾದ ಪಾಪ ಕಾರ್ಯವನ್ನು ಮಾಡಿಬಿಟ್ಟಿದ್ದೇನೆ. ದಯವಿಟ್ಟು ಕ್ಷಮಿಸಿ ಎಂದು ಪ್ರಾರ್ಥಿಸುತ್ತಾ ನಡೆದ ಸಂಗತಿಯನ್ನು ತಿಳಿಸಿದೆ. ತಮ್ಮ ಮಗ ಇನ್ನಿಲ್ಲ ಎಂಬ ಸಂಗತಿ ತಿಳಿದ ಕೂಡಲೇ ಅವರಿಬ್ಬರು ಪ್ರಜ್ಞಾಶೂನ್ಯರಾದರು. ನಾನು ಶೈತ್ಯೋಪಚಾರ ಮಾಡಿ ಇಬ್ಬರನ್ನು ಎಚ್ಚರಗೊಳಿಸಿದೆ. ಅವರು ಬಹಳ ದೈನ್ಯದಿಂದ ಪ್ರಲಾಪಿಸಲಾರಂಭಿಸಿದರು. ಅದನ್ನು ಕೇಳಿ ನನಗೆ ಕರುಳು ಕಿತ್ತು ಬರುವಂತಾಯಿತು. ಆದರೆ ನಾನು ಏನೂ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಕೊನೆಗೆ ಆ ಋಷಿಯು ಕೋಪ ಮತ್ತು ದುಃಖಗಳಿಂದ ತನ್ನನ್ನು ತಾನೇ ತಡೆದುಕೊಳ್ಳಲಾರದೆ ಹೋದನು. ನನ್ನನ್ನು ಕುರಿತು, ದಶರಥ, ನೀನು ನಮಗೆ ಮರಣಕಾಲದಲ್ಲಿ ಪುತ್ರ ಶೋಕವನ್ನು ತಂದಿಟ್ಟಿದ್ದೀಯೇ, ನಿನಗೂ ಪುತ್ರ ಶೋಕದಿಂದಲೇ ಮರಣ ಉಂಟಾಗಲಿ ಎಂದು ಶಾಪ ಕೊಟ್ಟನು. ನೋಡಿದ್ಯಾ ಕೌಸಲ್ಯೆ, ನಾವು ಮಾಡಿದ ಪಾಪ ನಮಗೆ ಅಂಟಿಕೊಳ್ಳುತ್ತದೆ. ತಿಳಿದೋ ತಿಳಿಯದೆಯೋ ನಾವು ಇತರರಿಗೆ ಕೊಡುವ ತೊಂದರೆ ಒಂದಲ್ಲೂ ಒಂದು ದಿನ ನಮಗೂ ಉಂಟಾಗುತ್ತದೆ. ನನ್ನದೇ ಇದಕ್ಕೆ ಜೀವಂತ ಉದಾಹರಣೆ. ನನಗೆ ಇನ್ನು ಜೀವನದ ಮೇಲೆ ಆಸೆ ಇಲ್ಲ. ಶ್ರೀರಾಮ, ನನ್ನ ಕಂದ, ನನ್ನನ್ನು ಬಿಟ್ಟು ನೀನೇಕೆ ಹೋದೆ ಎಂದು ಪ್ರಲಾಪಿಸುತ್ತಾ ಹಾಗೇ ಮರಣ ಹೊಂದಿದನು. ದಶರಥನ ಮರಣದಿಂದ ಎಲ್ಲರೂ ದಿಗ್ಭ್ರಾಂತರಾದರು. ಕೌಸಲ್ಯ ಸುಮಿತ್ರೆಯರು ಮೂರ್ಛೆ ತಪ್ಪಿದರು. ಇತರ ಆಸ್ಥಾನಿಕರು ಗಟ್ಟಿಯಾಗಿ ಶೋಕಿಸಲಾರಂಭಿಸಿದರು. ದಶರಥ ಮಹಾರಾಜನು ಮರಣ ಹೊಂದಿದ ವಿಷಯ ಪ್ರಜೆಗಳಿಗೆ ತಿಳಿಯಿತು. ಅವರಿಗೆ ನಂಬಿಕೆಯೇ ಆಗದ ಸುದ್ದಿ ಅದು. ದಶರಥ ಮಹಾರಾಜ ಸತ್ತು ಹೋದ, ದೇಶ ಅನಾಥವಾಯಿತು, ನಮಗಿನ್ನಾರು ಗತಿ ಎಂದು ಗಾಬರಿಗೊಂಡರು. ಎಲ್ಲರೂ ರಾಜನ ಮರಣಕ್ಕಾಗಿ ದುಃಖಿಸುತ್ತಾ ಅಲ್ಲಲ್ಲಿ ಗುಂಪು ಕಟ್ಟಿಕೊಂಡು ದೇಶದ ಭವಿಷ್ಯದ ಬಗ್ಗೆ ಚಿಂತಿಸಲಾರಂಭಿಸಿದರು. ದಶರಥನು ಮರಣ ಹೊಂದಿದ್ದಾನೆ. ಶ್ರೀರಾಮ ಲಕ್ಷ್ಮಣರು ಕಾಡಿಗೆ ಹೋಗಿದ್ದಾರೆ. ಭರತ ಶತ್ರುಘ್ನರು ಪರವೂರಿಗೆ ಹೋಗಿದ್ದಾರೆ. ಈಗ ನಮ್ಮ ರಾಜ್ಯ ಅನಾಥವಾಯಿತು. ರಾಜನಿಲ್ಲದ ರಾಜ್ಯ ನಾವಿಕನಿಲ್ಲದ ದೋಣಿಯಂತೆ. ಈಗ ನಮ್ಮನ್ನು ರಕ್ಷಿಸುವವರು ಯಾರು? ಆಳುವವರು ಯಾರು? ಪ್ರಜೆಗಳು ಅನ್ಯಾಯದಿಂದ ವರ್ತಿಸಿದರೆ, ನೀತಿ ಬಿಟ್ಟು ನಡೆದರೆ ಶಿಕ್ಷೆ ವಿಧಿಸುವವರು ಯಾರು? ರಾಜ್ಯದಲ್ಲಿ ಮುಖಂಡರು ಇಲ್ಲದಿದ್ದರೆ ನ್ಯಾಯ ಮತ್ತು ಧರ್ಮಗಳಿಗೆ ಬೆಲೆ ಇರುವುದಿಲ್ಲ. ಪ್ರಜೆಗಳು ಇಚ್ಛೆ ಬಂದಂತೆ ವರ್ತಿಸುತ್ತಾರೆ. ಕಳ್ಳಕಾಕರು, ಪುಂಡಪೋಖರಿಗಳು ತಲೆ ಎತ್ತಿಕೊಳ್ಳುತ್ತಾರೆ. ಬಡವನನ್ನು ಶ್ರೀಮಂತನು ಸುಲಿಯುತ್ತಾನೆ. ಬಲಿಷ್ಠನಾದವನು ದುರ್ಬಲನಾದವನನ್ನು ಧ್ವಂಸಗೊಳಿಸಲು ಪ್ರಯತ್ನಿಸುತ್ತಾನೆ. ನಾಯಕನಿಲ್ಲದ ರಾಜ್ಯದಲ್ಲಿ ಗುರುಗಳಿಗೆ, ಹಿರಿಯರಿಗೆ ಗೌರವ ಸಿಗುವುದಿಲ್ಲ. ಹೆಂಗಸರಿಗೆ ಮರ್ಯಾದೆ ದೊರಕುವುದಿಲ್ಲ. ದೇವರ ಮೇಲೆ, ತಪಸ್ವಿಗಳ ಮೇಲೆ ಭಕ್ತಿ ಗೌರವಗಳು ಕಡಿಮೆಯಾಗುತ್ತಾ ಹೋಗುತ್ತದೆ. ಧರ್ಮ ಸಡಿಲವಾಗುತ್ತದೆ. ಅನ್ಯಾಯ ತಾಂಡವವಾಡುತ್ತದೆ. ಸಮರ್ಥನೂ ಧರ್ಮಿಷ್ಠನೂ ನ್ಯಾಯವಂತನೂ ಆದವನ ಕೈಯಲ್ಲಿ ರಾಜ್ಯಾಡಳಿತವಿದ್ದರೆ ಈ ತೊಂದರೆಗಳು ಉದ್ಭವಿಸುವುದಿಲ್ಲ. ಅಯ್ಯೋ, ಈಗ ನಮ್ಮ ಗತಿಯೇನು, ರಾಜ್ಯದ ಗತಿಯೇನು ಎಂದು ಚಿಂತಿತರಾದರು. ಇತ್ತ ಅರಮನೆಯಲ್ಲಿ ವಸಿಷ್ಠರು ಇದ್ದುದರಲ್ಲಿ ಸ್ವಲ್ಪ ಸಮಾಧಾನ ತಂದುಕೊಂಡರು. ಹುಟ್ಟಿದವನಿಗೆ ಸಾವು ತಪ್ಪದು. ಎಲ್ಲರೂ ಒಂದು ದಿನ ಸಾಯಲೇಬೇಕು. ಆದರೆ ದಶರಥ ಮಹಾರಾಜನು ಅಕಾಲದಲ್ಲಿ ಮರಣ ಹೊಂದಿದ್ದಾನೆ. ಇದು ನಮ್ಮೆಲ್ಲರ ದುರ್ದೈವ. ಆದರೆ ನಾವು ಈಗ ಕೈಕಟ್ಟಿ ಕುಳಿತುವ ಹಾಗೆ ಇಲ್ಲ. ದಶರಥನ ಅಂತ್ಯಕ್ರಿಯೆಗಳನ್ನು ನಡೆಸಬೇಕು. ಅನಾಥವಾಗಿರುವ ಈ ರಾಜ್ಯಕ್ಕೆ ಒಬ್ಬ ರಾಜನನ್ನು ಆರಿಸಬೇಕು. ರಾಮ ಲಕ್ಷ್ಮಣರು ಕಾಡಿಗೆ ಹೋಗಿದ್ದಾರೆ. ಇನ್ನು 14 ವರ್ಷಗಳು ಮುಗಿಯುವವರೆಗೆ ಯಾರು ಎಷ್ಟೇ ಹೇಳಿದರೂ ಅವರಿಗೆಲ್ಲ ಹಿಂತಿರುಗುವುದಿಲ್ಲ. ಆದ್ದರಿಂದ ಭರತ ಶತ್ರುಘ್ನರನ್ನು ಕರೆಸಬೇಕು. ನಂತರ ಮುಂದಿನ ಕಾರ್ಯಗಳ ಬಗ್ಗೆ ಚಿಂತಿಸೋಣ ಎಂದು ಯೋಚಿಸಿದರು. ಮೊದಲು ದಶರಥನ ಶವವು ಕೆಡದಂತೆ ಅದನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಇಡುವಂತೆ ಸೂಚಿಸಿದರು. ಆನಂತರ ಅವರು 5 ಜನ ರಾಜದೂತರನ್ನು ಕರೆಸಿದರು. ಅವರನ್ನು ಕರೆದು, ನೀವೀಗಲೇ ಕೇಕೆಯ ದೇಶದ ರಾಜಧಾನಿಯಾದ ರಾಜಗೃಹಕ್ಕೆ ಹೋಗಿ ಕೇಕೆಯ ಮಹಾರಾಜನ ಆಶೀರ್ವಾದಗಳನ್ನು ತಿಳಿಸಿ. ಭರತ ಶತ್ರುಘ್ನರು ಅಲ್ಲೇ ಇದ್ದಾರೆ. ಅವರನ್ನು ಕೂಡಲೇ ಅಯೋಧ್ಯೆಗೆ ಬರುವಂತೆ ಪ್ರಾರ್ಥಿಸಿ. ಇದು ನನ್ನ ಅಪೇಕ್ಷೆ ಎಂದು ತಿಳಿಸಿ. ಅವರಿಗೆ ಬೇರೆ ಯಾವ ವಿಷಯವನ್ನೂ ಹೇಳಬೇಡಿ. ಈ ಕೆಲಸ ಬಹಳ ಶೀಘ್ರವಾಗಿ ಆಗಬೇಕು. ಆದ್ದರಿಂದ ವೇಗವಾಗಿ ಓಡುವ ಕುದುರೆಗಳನ್ನು ತೆಗೆದುಕೊಂಡು ಕೂಡಲೇ ಹೊರಡಿ ಎಂದರು. ದೂತರು ಕುದುರೆಗಳ ಮೇಲೆ ಆ ದಿನವೇ ಹೊರಟರು. ಕೇಕೆಯ ದೇಶದ ಕಡೆಗೆ ವೇಗವಾಗಿ ಪ್ರಯಾಣ ಮಾಡಿ ಆ ದೇಶದ ರಾಜಧಾನಿ ರಾಜಗೃಹವನ್ನು ಮುಟ್ಟಿದರು.
ರಾಜನ ಆಸ್ಥಾನಕ್ಕೆ ಹೋಗಿ ರಾಜನನ್ನು ಕಂಡು ನಮಸ್ಕರಿಸಿದರು. ವಸಿಷ್ಠರು ಕಳಿಸಿದ ಕಾಣಿಕೆಗಳನ್ನು ಅರ್ಪಿಸಿದರು. ನಂತರ ಭರತನನ್ನು ಭೇಟಿ ಮಾಡಿದರು. ದೂತರನ್ನು ಕಂಡ ಭರತನು, ಸೌಮ್ಯರೇ, ನಮ್ಮ ತಂದೆಯವರ ಆರೋಗ್ಯ ಹೇಗಿದೆ? ನಮ್ಮ ತಾಯಂದಿರಾದ ಕೌಸಲ್ಯೆ, ಸುಮಿತ್ರೆ, ಕೈಕೆಯವರು ಹೇಗಿರುವರು? ನನ್ನ ಪ್ರಿಯ ಅಣ್ಣ ಶ್ರೀರಾಮನು ಚೆನ್ನಾಗಿರುವನೇ? ಪ್ರೀತಿಯ ಅತ್ತಿಗೆ ಸೀತಾದೇವಿಯು, ಸೋದರ ಲಕ್ಷ್ಮಣನು ಹೇಗಿರುವರು? ದಯವಿಟ್ಟು ಎಲ್ಲರ ಬಗ್ಗೆಯೂ ಹೇಳಿ. ಕಳೆದ ಕೆಲವು ದಿನಗಳಿಂದ ನನಗೆ ಬಹಳ ಕೆಟ್ಟ ಕನಸುಗಳಾಗುತ್ತಿವೆ. ಇದು ಒಳ್ಳೆಯ ಶಕುನವಲ್ಲ. ಮುಂದೆ ಬರುವ ಅಥವಾ ಈಗಾಗಲೇ ಆಗಿ ಹೋಗಿರುವ ಯಾವುದೋ ವಿಪತ್ತನ್ನು ಇವು ಸೂಚಿಸುತ್ತಿವೆ. ಇದರಿಂದ ನನಗೆ ಬಹಳ ಹೆದರಿಕೆಯಾಗಿದೆ. ಆದ್ದರಿಂದ ನನಗೆ ಎಲ್ಲ ವಿಚಾರಗಳನ್ನು ಹೇಳಿ, ಪ್ರಜೆಗಳು ಕ್ಷೇಮದಿಂದ ಇರುವರೆ? ರಾಜ್ಯವು ಸುಭಿಕ್ಷವಾಗಿದೆಯೇ? ಕಳ್ಳತನ, ಮೋಸ, ಅನ್ಯಾಯಗಳು ನಡೆಯುತ್ತಿಲ್ಲ ತಾನೇ ಎಂದು ಕೇಳಿದನು. ದೂತರು, ರಾಜಕುಮಾರ, ಪ್ರಜೆಗಳು ನ್ಯಾಯನಿಷ್ಠೆಯಿಂದ ಇದ್ದಾರೆ. ದೇಶ ಸುಭಿಕ್ಷವಾಗಿದೆ. ಶ್ರೀರಾಮ ಲಕ್ಷ್ಮಣರು ಸೀತೆಯು ಆರೋಗ್ಯದಿಂದ ಇರುವರು. ಈಗ ನಿನ್ನಿಂದ ಒಂದು ಕೆಲಸವಾಗಬೇಕಾಗಿದೆ. ನೀನು ಶತ್ರುಘ್ನನು ಈ ಕೂಡಲೇ ಅಯೋಧ್ಯೆಗೆ ಹೊರಟು ಬರಬೇಕು. ಹಾಗೆಂದು ವಸಿಷ್ಠರು ತಿಳಿಸಿದ್ದಾರೆ. ಆದ್ದರಿಂದ ನೀವು ನಮ್ಮ ಜೊತೆಯಲ್ಲೇ ಅಯೋಧ್ಯೆಗೆ ಹೊರಟು ಬರುವುದು ಎಂದರು. ಭರತನು, ವಸಿಷ್ಠರು ನಮ್ಮ ಕುಲಪುರೋಹಿತರು. ಅವರು ಹೇಳಿದ ಮಾತು ನನಗೆ ಆಜ್ಞೆಯ ಸಮಾನ. ಏನೋ ಮಹತ್ತರವಾದ ಕೆಲಸ ಇರಬೇಕು, ಅದಕ್ಕೆ ಹೇಳಿ ಕಳುಹಿಸಿದ್ದಾರೆ. ನಾನು ಕೇಕೆ ಮಹಾರಾಜನಿಗೆ ಹೇಳಿ ಈಗಲೇ ಹೊರಡುತ್ತೇನೆ ಎಂದು ಹೇಳಿ ತಾತನಾದ ಅಶ್ವಪತಿಯ ಬಳಿಗೆ ಹೋದನು. ಮಹಾರಾಜನ ನಮಸ್ಕಾರ ಮಾಡಿ ದೂತರು ತಿಳಿಸಿದ ವಿಷಯವನ್ನು ಹೇಳಿದನು. ತಾತ, ಅಯೋಧ್ಯೆಗೆ ಹೋಗಲು ನನಗೆ ಅನುಮತಿ ಕೊಡಿ ಎಂದನು. ಕೇಕೆ ಮಹಾರಾಜನು, ಭರತ, ದೂತರು ಬಹಳ ಅವಸರದಿಂದ ಬಂದಿದ್ದಾರೆ. ಆದ್ದರಿಂದ ಬಹಳ ಮುಖ್ಯವಾದ ಕೆಲಸವಿರಬೇಕು. ನೀನು ಈಗಲೇ ಹೊರಡು. ನಿಮ್ಮ ತಂದೆ ತಾಯಿಗಳಿಗೆ ನನ್ನ ವಿಜ್ಞಾಪನೆಗಳನ್ನು ತಿಳಿಸಿ ಈ ಉಡುಗೊರೆಗಳನ್ನು ಕೊಡು. ಶ್ರೀರಾಮನಿಗೆ ನನ್ನ ಆಶೀರ್ವಾದವನ್ನು ಹೇಳು ಎಂದನು. ಭರತನು ಶತ್ರುಘ್ನನೊಡನೆ ಕೂಡಲೇ ಅಯೋಧ್ಯೆ ಕಡೆಗೆ ಪ್ರಯಾಣ ಬೆಳೆಸಿದನು. ಮಾರ್ಗದಲ್ಲಿ ಅನೇಕ ಪ್ರಕೃತಿ ಸೌಂದರ್ಯಪೂರಿತ ಸನ್ನಿವೇಶಗಳಿದ್ದರೂ ಅದನ್ನು ಸವಿಯುವ ಮನಸ್ಸಿರಲಿಲ್ಲ. ಯಾವುದೋ ಅಗೋಚರವಾದ ಭೀತಿ ಅವನನ್ನು ಕಾಡುತ್ತಿತ್ತು. ಯಾರಿಗೂ ಕೆಡಕಾಗದಿರಲಿ, ಎಲ್ಲರೂ ಆರೋಗ್ಯವಂತರಾಗಿರಲಿ, ಎಲ್ಲರಿಗೂ ಮಂಗಳವಾಗಲಿ ಎಂದು ಭಗವಂತನಲ್ಲಿ ಮೊರೆಯಿಟ್ಟನು.